ಆಗಿದ್ದಾನೆ ನಮ್ಮಣ್ಣ. ಯಜ್ಞಾಶ್ವದ ಸೇನೆಯ ಸುಖವನ್ನು ನಮ್ಮಣ್ಣಂದಿರು ನನ್ನ ಕೈಗೆತ್ತಿದ್ದಾರೆ. ಅಶ್ವದ ಬೆಂಬಲಿಗಾಗಿ ಅಯೋಧ್ಯೆಯನ್ನು ಬಿಟ್ಟು ದೂರ ಬಂದಿದ್ದೇವೆ. ನನ್ನೊಂದಿಗೆ ಲಕ್ಷ್ಮಣನ ಮಗನಾದ ಚಂದ್ರಕೇತು ನೀನು ಒಟ್ಟಿಗೆ ಬಂದಿದ್ದೀಯ. ತಂದೆಗೆ ತಕ್ಕ ಮಗ ಎನ್ನಿಸಿಕೊಂಡಿದ್ದೀಯ. ಮಗು ಚಂದ್ರಕೇತು, ನಾವೇನು ಬಂದು ನಿಂತಿರುವಂತಹ ಆಟದೆಲ್ಲ ಎತ್ತಾಗ್ಬೋದು, ಆದ್ರೆ ಕೊಂಬಿಲ್ಲ.
ನಮಸ್ಕಾರ. ಗೊತ್ತಾಗ್ಲಿಲ್ಲ. ನೀವಂದ್ರೆ ಓ ನೀವು ಅಲ್ಲ ನೀನು ಹೇಳಿದ ಹಾಗೆ ಹೇಳ್ತಾರೆ. ಓ ಕುದುರೆ ಕಾಯುವ ಏನ ಕೆಲಸ ಸಿಗುವುದೇ ಕಷ್ಟ ಅಂತ ಕುದುರೆ ಕೈಗೊಂಡಷ್ಟು ಸಕಾಲದಲ್ಲಿ ಮಾತನಾಡ್ತಾ ಇದ್ದೀರಿ. ನಾನು ಅಂತ ಇದ್ದ ಕೆಲಸದಲ್ಲಿಲ್ಲ, ಯಾರು ಮಾಡದ ದೊಡ್ಡ ಜವಾಬ್ದಾರಿಯಿಂದ ಹುದ್ದೆಯಲ್ಲಿದ್ದೇನೆ. ಹೌದಾ? ಓಹೋ ಏನಾಯ್ತು ಗೊತ್ತಾ? ಇವತ್ತು ಏನಾಯ್ತಂದ್ರೆ ದಿನದ ಹಾಗೆ ನಾನು ಕುದುರೆಯನ್ನು ಕಾಯ್ತಾ ಹೋಗ್ತಾ ಇದ್ದೆ. ಬಹಳ ಬಿಸಿಲು, ಬಹಳ ಆಯಾಸ ಆಯ್ತು. ಹಾಗೆ ಹೊರಗಿದೆ ನೋಡಿ. ಹೌದಾ? ಅಷ್ಟೇ. ಈ ನಿದ್ದೆ ಮತ್ತು ಸಾವು ಉಂಟಲ್ವಾ, ಬಂದದ್ದೇ ಗೊತ್ತಾಗುದಿಲ್ಲ. ಅದು ಬೆಳೆದ ಮತ್ತೆ ಎಲ್ಲದಕ್ಕೂ ಅಪಾಯ. ಈಗ ನೋಡಿ, ಅವರು ಹೇಳುವಾಗ ಕಿವಿಗೊಟ್ಟು ಕೇಳ್ತಾ ಇದ್ದೆ. ಆದ್ರೆ ಯಾವ ರೀತಿ ಬಂತ ಗೊತ್ತಿಲ್ಲ, ಜನಸಾಮಾನ್ಯರು ಮಾತನಾಡ್ತಾರೆ. ಹಾಗೆ ಎಂಬುದಾದರೂ ಏನು, ನಾನು ಹಾಗೆ ಮರದ ಕಡೆಗೆ ಹೋಗಿ ನಿದ್ದೆ ಬಂದದ್ದು ನನ್ನ ತಪ್ಪ. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಆದ್ರೆ ಕಣ್ಣು ಬಿಟ್ಟು ನೋಡ್ತೇನೆ, ಕುದುರೆ ಇಲ್ಲ. ಅದನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದೇನೆ. ನಿಮ್ಮಲ್ಲಿ ಒಂದು ಮಾತು ಸ್ವಾಮಿ, ನೀವೇನಾದ್ರೂ ನಮ್ಮ ಕುದುರೆಯನ್ನು ನೋಡಿದ್ದೀರಾ? ಕುದುರೆ ಕಾಯ್ಲಿಕ್ಕಿದ್ದವನು ನಾನು. ನನಗೆ ಗೊತ್ತುಂಟು ನಿಮ್ಗೆ ಅಂತ ಒಳ್ಳೆ ಅಭ್ಯಾಸಗಳು ಇಲ್ಲ ಅಂತ. ಆದ್ರೆ ದಿನ ನಮ್ಮ ಜೊತೆ ಇರ್ತೀರಲ್ವಾ, ಅದಕ್ಕಾಗಿ ಕೇಳಿದೆ. ಇಲ್ಲಿ ಬಿಡಿ, ಪರವಾಗಿಲ್ಲ. ಇಲ್ಲಿ ಇದು ನದಿಯ ದಡ ಆದ್ರಿಂದ ಕುದುರೆ ಹೆಜ್ಜೆಗಳು ಕಾಣಿಸ್ತಾ ಇದೆ. ಇಲ್ಲೇ ಇನ್ನೊಂದು ಹಂತದಲ್ಲಿ ಇರಬಹುದು. ಅದನ್ನು ಉಳಿಸಿಕೊಂಡು ಹೋಗ್ತೇನೆ. ಸಂತೋಷ. ಯಾಕೆಂದ್ರೆ ಇದು ಮರ್ಯಾದ ಪುರುಷನಾದ ಶ್ರೀರಾಮಚಂದ್ರ ಪೂಜಿಸಿ ಬಿಟ್ಟಂತ ಕುದುರೆ. ಹಾಗಾಗಿ ಇದಕ್ಕೂ ಮರ್ಯಾದೆ ಇದೆ. ಇಲ್ಲದಿದ್ರೆ ಇದು ಕಟ್ಟಿ ಹಾಕಿದವರು ಬಿಡುವ ತನಕ ಒಪ್ಪಾಡ್ಸಂತ ಇದಕ್ಕೆ. ಇಲ್ಲದಿದ್ರೆ ನಮ್ಮ ಕುದುರೆಗೆ ಒಂದು ಮನಸ್ಸು ಮಾಡಿ ಹಾರಿದರೆ ಈ ಬಾಳೆ ಗಿಡಕ್ಕೆ ಉತ್ತರೆ ಆಗದಕ್ಕೆ ಲೆಕ್ಕ ಅಲ್ವಾ? ಕುದುರೆ ಕಟ್ಟಿದವರು ಯಾರಿರ್ಬೋದು? ಈ ಕುದುರೆಯನ್ನು ಕಟ್ಟಿದವರು ಯಾರೋ ಭಟ್ರ ಮಕ್ಕಳು ಇರ್ಬೇಕು ಅಂತ. ಉತ್ತರದಿಂದ ಕಟ್ಟಿದಾರಂದ್ರೆ ಅವರೇ ಇರ್ಬೇಕು. ಹಾಗಾದ್ರೆ ಇಲ್ಲೇ ಹೋಗ ಏನು ಯಾರು ನೋಡ್ತೇನೆ. ಮಾಡಿ ಏನ್ ಮಾಡಿ
ಏನಂತ ಹೇಳ್ಬೇಕು ಹೇಳಿ? ಈ ಕುದುರೆಯನ್ನು ಕಟ್ಟಿ ನೀವು ಮಾಡುವುದಾದ್ರೆ ಏನು? ನೋಡಿ, 3-7 ಉತ್ತರಿಸ್ತೀರಾ? ಬಹಳ ಹಾರಾಡ್ತಾ ಇರ್ತೀರಲ್ವಾ? ಹಾಗಾಗಿ ಈ ಕುದುರೆಯನ್ನು ಬಿಟ್ಟು ಬಿಡಿ. ನೀವು ಮಾಡೋ ಕೆಲಸವಾದರೆ ಏನು? ನೀವು ಮಾಡಬೇಕಾದದ್ದು ನನ್ನ ಮೈ ಮೇಲೆ ನೋಡಿ ಎಷ್ಟೊಂದು ಬೆಳೆ ಮಾಡುವ ಬಟ್ಟೆ ಇದೆ, ಹೌದಾ? ನನ್ನಲ್ಲಿ ಇಷ್ಟು ಬಟ್ಟೆ ಇರ್ಬೇಕಾದ್ರೆ ನಮ್ಮ ಅರಸರಲ್ಲಿ ಎಷ್ಟು ಇರಬೇಕು? ಅದು ಅಲ್ಲದೆ ನಮ್ಮ ಕುದುರೆಯವರು ಎಷ್ಟು ಚಿನ್ನಾಭರಣಗಳನ್ನು ಅಲಂಕಾರ ಮಾಡಿದ್ದಾರೆ. ಅಲ್ಲದೆ ನೀವು ಮಾಡೋ ಕೆಲಸವಾದ್ರೆ ಏನು? ಪಾಣಿ ಪಂಚೆಯನ್ನು ಮುಟ್ಟುಕೊಂಡು ದೊಡ್ಡ ಜನಿವಾರ ಹಾಕಿಕೊಂಡು ಕೈಯಲ್ಲಿ ದರ್ಬೆ ಹಿಡಿದುಕೊಂಡು ಮಣ 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 ಮಂತ್ರ ಹೇಳಿಕೊಂಡು ಪೂಜೆ ಮಾಡುವುದು ನಿಮ್ಮ ಕೆಲಸ. ಅದು ಬಿಟ್ಟು ಈ ಕುದುರೆಯನ್ನು ಕಟ್ಟಿದೆಯಲ್ವ, ನಾನು ಹೇಳುದಾದ್ರೆ ಮರ್ಯಾದೆಯಾಗಿ ಈ ಕುದುರೆಯನ್ನು ಬಿಟ್ಟು ಬಿಡಿ. ನಾನೇ ಆದ ಕಾರಣ ಸುಮ್ಮನಿದ್ದೇನೆ. ಅದೇ ನಮ್ಮ ಯಜಮಾನರು ನೋಡಿ ಬಂದರೆ ನಮ್ಮ ಯಜಮಾನಿಗೆ ಯಾರಂತ ಗೊತ್ತಿಲ್ವಾ? ಯಾರು? ಅವ
ಹ್ಮ್. ಇಲ್ಲಿ ಯಾರ ಮಕ್ಕಳು ಹೊಡ್ತದೆ ಅವರನ್ನು ಹಿಂದ ನನಗೆ ಹಿಂದೆ ಹೋಗ್ಲಿಕ್ಕೆ ಆಗದೇ ಇದ್ದೇನೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಆ ದುಷ್ಟ ರಾಕ್ಷಸರಾದ ರಾವಣನ ಕೊಂದ್ರೇನೆ ಬ್ರಹ್ಮೋನ್ನತದಲ್ಲಿ ಹುಟ್ಟಿದ ಅಂತ ಮತ್ತೆ ಆಗಷ್ಟ ಶುರು ಮಾಡಿದ್ರು. ಈಗ ನಾನಿಗೆ ಭಟ್ರ ಮಕ್ಕಳನ್ನು ಕೊಂದು ನಾನೇ ಅಷ್ಟಮೇಧೆಯಾಗಿ ಶುರು ಮಾಡಿದ್ರು. ಅದಕ್ಕಾಗಿಯೇ ಬಿಟ್ಟೇನೆ. ದೊಡ್ಡವರ ಪಂಚಾಯತ್ಗೆಲ್ಲ ನಮ್ಗೆ ಯಾಕೆ ಹೇಳಿದ್ರು, ನಮ್ಮ ಒಡೆಯರಿದ್ದಾರೆ, ಅವರ ಹತ್ರನೇ ಹೇಳ್ತೇನೆ.
ತುರಗ ಹರಿಯ ತುರಗ ಕಟ್ಟಿ ಹರಿಯ ತುರಗ ಕಟ್ಟಿ ಪ್ರಾಣ
ನಿಜ. ಯುದ್ಧ ಈಗಷ್ಟೇ ಆರಂಭವಾಗಿದೆ. ಚಂದ್ರಕೇತು ಹಾಗೂ ಸೇನೆಯನ್ನು ಬಲಗೊಳಿಸಿದ್ದೀಯ. ಅಸಾಧ್ಯದ ಕೆಲಸವನ್ನೇ ಮಾಡಿದ್ದೀಯ. ಆದರೆ ಮಗು, ನಿನ್ನನ್ನು ಕಂಡಾಗ ನಿನ್ನ ಪರಿಚಯ ಕೇಳಬೇಕು ಎಂದೆನಿಸುತ್ತದೆ. ನೀನು ಯಾರು? ನಿನ್ನನ್ನು ಹಳೆದ ತಂದೆ ತಾಯಿಗಳು ಯಾರು? ವಿದ್ಯೆ ಹೇಳಿಕೊಟ್ಟ ಗುರು ಯಾರು? ಮತ್ತು ಈ ಅಶ್ವವನ್ನು ಯಾಕೆ ಕಟ್ಟಿದೆ ಹೇಳಿದೆ ಯಾಕಂದ? ಓಹೋ, ನನ್ನ ಪರಿಚಯ ಬೇಕೆ? ಅರಿಯನೋ Hallelujah.